ಸಜ್ಜನ ಬಂಧುಗಳೇ, ನೊಂದ ಮನದ ಪ್ರತಿನಾದಕ್ಕೆ ಸ್ಪಂದಿಸು ಈ ಧ್ವನಿಗೆ ಸಬ್ಸ್ಕ್ರೈಬ್ ಮಾಡಿ. ಜನರಿಗೆ ನಾವು ತುಂಬ ಬೋರಾಗಿ ಬಿಡ್ತೀವಿ. ಯಾವಾಗ ಗೊತ್ತಾ? ನಾವು ಅವರನ್ನ ಮಿತಿ ಮೀರಿ ಇಷ್ಟಪಟ್ಟಾಗ. ಯಾಕೋ ಗೊತ್ತಿಲ್ಲ, ನಿನ್ನ ನಾನು ನನ್ನ ಯೋಗ್ಯತೆ ಮೀರಿ ಇಷ್ಟಪಟ್ಟು ಬಿಟ್ಟೆ ಅನ್ಸುತ್ತೆ. ಅದಕ್ಕೆ ನೀನು ನನ್ನ ಇಷ್ಟೊಂದು ಕೇವಲವಾಗಿ ನೋಡ್ತಾ ಇದೆಯಲ್ವಾ? ಆಸೆ ಇದೆ, ಆದರೆ ಅತಿ ಆಸೆ ಇಲ್ಲ. ಯಾಕಂದ್ರೆ ನನ್ನ ಆಸೆಗೆ ಆಸರೆ ಆಗ್ತೀನಿ ಅಂದವಳು ನನ್ನ ಆಸೆಯನ್ನೇ ಸಾಯಿಸಿ ಹೋದಳು. ಜೀವನದಲ್ಲಿ ನೋವಿಲ್ಲದ ಮನಸ್ಸಿಲ್ಲ, ನಗುವಿಲ್ಲದ ಮುಖವಿಲ್ಲ. ನಗುವ ಮುಖದ ಹಿಂದೆ ನೋವೆಂಬ ಮನಸ್ಸು ಇದ್ದೇ ಇರುತ್ತೆ. ಪ್ರಯತ್ನ ಮಾಡ್ತಿರು, ಗೆದ್ದರೆ ಸಂಭ್ರಮ, ಸೋತರೆ ಅನುಭವ. ಯಾರ ಜೊತೆಯೂ ವಾದ ಮಾಡುವ ಮನಸ್ಸಿಲ್ಲ. ಏನನ್ನು ಹೇಳಿ ನನ್ನನ್ನು ನಾನು ಸರಿ ಎಂದು ಸಾಧಿಸುವ ಛಲವಿಲ್ಲ. ಅರ್ಥ ಮಾಡ್ಕೊಳ್ಳಿ ಎಂದು ಬೇಡಿಕೊಳ್ಳುವ ಶಕ್ತಿ ಇಲ್ಲ. ಯಾರಿಗಾಗಿಯೂ ಕಾಯುವ ತಾಳ್ಮೆಯೂ ಉಳಿದಿಲ್ಲ. ಜೀವನ ಹೇಗೆ ಕರೆದೊಯ್ಯುವುದೋ ಕರೆದೊಯ್ಯಲಿ. ಬಾಳ ಪಯಣವಿದು, ಸುಖವೋ ದುಃಖವೋ ಸಾಗುತ್ತಲಿರಲಿ. ಇಲ್ಲಿ ಯಾವುದು ಶಾಶ್ವತವಲ್ಲ. ಕಾಮನವಿಲ್ಲು ಒಂದೇ ಸಾರಿ 7 ಬಣ್ಣಗಳನ್ನ ತೋರಿಸುತ್ತೆ. ಆದರೆ ಮನುಷ್ಯ ಟೈಮ್ ನೋಡಿ ಒಂದೊಂದು ಸಲ ಒಂದೊಂದು ತರದ ಬಣ್ಣ ತೋರಿಸ್ತಾನೆ. ಸಂತೋಷವನ್ನ ನಾವೇ ಸಂಪಾದಿಸಬೇಕು. ದುಃಖನ ಎಲ್ಲರೂ ಉಚಿತವಾಗಿ ಕೊಟ್ಟೇ ಹೋಗ್ತಾರೆ. ಯಾರನ್ನ ಎಷ್ಟು ಹಚ್ಕೋತೀವಿ ಅನ್ನೋದ್ಕಿಂತ ಹಚ್ಚಿಕೊಂಡವರೆಲ್ಲ ಕೊನೆವರೆಗೂ ಜೊತೆಗಿರಲ್ಲ ಅನ್ನೋದು ಅಷ್ಟೇ ಸತ್ಯ. ಪರಿಚಯ ಆದಾಗ ಕೊಡೋ ಪ್ರೀತಿ ಕೊನೆವರೆಗೂ ಇರಲ್ಲ. ಯಾಕೆ ಗೊತ್ತಾ? ನಾವು ಅವರಿಗೆ ಮೊದಲು ಇಷ್ಟ ಆಗ್ತೀವಿ, ಆಮೇಲೆ ಕಷ್ಟ ಆಗ್ತೀವಿ. ಜವಾಬ್ದಾರಿ ಅನ್ನೋದು ಬಂದಾಗ ಆಸೆಗಳೆಲ್ಲ ತಾನಾಗಿ ದೂರ ಆಗ್ತವೆ. ಬಡವನಾಗಿ ಹುಟ್ಟಿದ ಮೇಲೆ ದುಡಿಯುವುದನ್ನ ಕಲಿಬೇಕು. ನೆಮ್ಮದಿ ಇಲ್ಲದ ಮೇಲೆ ನಗುವುದನ್ನ ಕಲಿಬೇಕು. ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬಿಟ್ಟಾಗ್ಲೇ ನಿನ್ನ ಮಾತಿಗೆ ತೂಕ ಬರ್ತದೆ. ಇಷ್ಟು ನಿಜ ಅಲ್ವಾ? ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ಮನಸ್ಸಿನ ಮೇಲೆ ಬೀಳುವ ಪೆಟ್ಟು ತುಂಬಾನೇ ನೋವು ಕೊಡುತ್ತೆ. ಯಾವಾಗಲೂ ನಮ್ಮ ಖುಷಿಯನ್ನು ನಮ್ಮಲ್ಲೇ ಹುಡ್ಕೋಬೇಕು. ಯಾಕಂದ್ರೆ ಇನ್ನೊಬ್ಬರಿಂದ ಸಿಗುವ ಖುಷಿ ಕೇವಲ ತಾತ್ಕಾಲಿಕ. ಕೋಟಿ ಇರಲಿ, ಲಕ್ಷವಿರಲಿ, ಜಗತ್ತು ನೆನೆಯೋದು ಮನುಷ್ಯನ ಸಂಸ್ಕಾರ ಮತ್ತು ಒಳ್ಳೆಯ ಗುಣವನ್ನು ಮಾತ್ರ. ಒಬ್ಬ ವ್ಯಕ್ತಿಗೆ ಸ್ವೀಕರಿಸುವ ಧೈರ್ಯ ಮತ್ತು ಎದುರಿಸುವ ದೃಢ ಸಂಕಲ್ಪವಿದ್ರೆ ಅವನು ಏನು ಬೇಕಾದರೂ ಸಾಧಿಸಬಹುದು. ಯಾರಾದರೂ ನಿಮ್ಮ ಅರ್ಹತೆ ಬಗ್ಗೆ ಸಂದೇಹ ಪಟ್ಟರೆ ಬೇಸರ ಮಾಡ್ಕೋಬೇಡಿ. ಯಾಕಂದ್ರೆ ಜನ ಚಿನ್ನದ ಪರಿಶುದ್ಧತೆ ಬಗ್ಗೆ ಸಂದೇಹ ಪಡ್ತಾರೆ ವಿನ ಕಬ್ಬಿಣದಲ್ಲ. ಹೃದಯವಂತಿಕೆ ಇಲ್ಲದ ಬುದ್ಧಿವಂತಿಕೆ ಕಸಕ್ಕಿಂತಲೂ ಕಡೆ. ತಟ್ಟೆಯಲ್ಲಿನ ಅನ್ನ ತಿನ್ನುವಾಗ ಯಾರಿಂದಲೂ ಕಸಿದಿಲ್ಲ ಎಂಬ ಖಾತರಿ ಇರಬೇಕು. ದಿಂಬಿಗೆ ತಲೆ ಒರಗುವಾಗ ಯಾರಿಗೂ ಅನ್ಯಾಯ ಮಾಡಿಲ್ಲ ಎಂಬ ನೆಮ್ಮದಿ ಬೇಕು. ಕೊಂಕು ಸೃಷ್ಟಿಯಲ್ಲಿಲ್ಲ, ನೋಡುವವರ ದೃಷ್ಟಿಯಲ್ಲಿದೆ. ಆಸೆಗಳಿಗಾಗಿ ಬದುಕಬೇಡ, ಆದರ್ಶಕ್ಕಾಗಿ ಬದುಕು. ದೀರ್ಘವಾದ ಜೀವನ ಮುಖ್ಯವಲ್ಲ, ದಿವ್ಯವಾದ ಜೀವನವೇ ಮುಖ್ಯ. ಕಲ್ಪನೆಗೆ ಹೂವಾದರೇನು, ಮುಳ್ಳಾದರೇನು. ಕಲ್ಪಿಸುವವರ ಹೃದಯ ಮೃದುವಾಗಿದ್ರೆ ಮುಳ್ಳು ಕೂಡ ಮೃದುವಾಗಿ ಹೂವಾಗುತ್ತೆ. ಅವಶ್ಯಕತೆ ಮುಗಿದ ಮೇಲೆ ಯಾರು ಯಾರಿಗೂ ನೆನಪಾಗುವುದಿಲ್ಲ. ಸೋತವನ ಅನುಭವ, ಗೆದ್ದವನ ಸಲಹೆ ಮತ್ತು ಸ್ವಂತ ತೀರ್ಮಾನ ಎಂದಿಗೂ ಒಬ್ಬ ವ್ಯಕ್ತಿಯನ್ನು ಸೋಲಲು ಬಿಡೋದಿಲ್ಲ. ನಿರೀಕ್ಷೆ ಮತ್ತು ನಿರಾಸೆಗಳ ನಡುವೆ ನಡೆಯುವುದೇ ಜೀವನ. ಎಲ್ಲದಕ್ಕೂ ಪ್ರತಿಕ್ರಿಯಿಸಬೇಡಿ. ಕೆಲವೊಮ್ಮೆ ಸುಮ್ಮನಿದ್ದು ಗಮನಿಸಬೇಕಾಗ್ತದೆ. ನೀರಿನಿಂದ ದೇಹ ಶುದ್ಧವಾಗ್ತದೆ, ಜ್ಞಾನದಿಂದ ಬುದ್ಧಿ ಶುದ್ಧವಾಗ್ತದೆ, ಹಾಗೆ ಒಳ್ಳೆಯ ಆಲೋಚನೆಗಳಿಂದ ಮನಸ್ಸು ಶುದ್ಧವಾಗ್ತದೆ. ಆತ್ಮತೃಪ್ತಿ ಇಲ್ಲದ ಮೇಲೆ ಆಡಂಬರದ ಬದುಕು ಯಾಕೆ? ಜೀವನದಲ್ಲಿ ಶಾಂತವಾಗಿರ್ಬೇಕಂದ್ರೆ ಮರೆಯಲಾಗದ ವ್ಯಕ್ತಿಗಳನ್ನ ಕ್ಷಮಿಸಿಬಿಡು, ಕ್ಷಮಿಸಲಾಗದ ವ್ಯಕ್ತಿಗಳನ್ನ ಮರೆತು ಬಿಡು. ಸಿಗದ ಖುಷಿಗೆ, ನನಸಾಗದ ಕನಸಿಗೆ ಆಸೆ ಪಡೋದು ಮೂರ್ಖತನ. ಸಿಗುವ ಖುಷಿಯಲ್ಲೇ ನನಸಾಗುವ ಕನಸು ಕಟ್ಟಿ ಬದುಕುವುದೇ ಜೀವನ. ತಿಳಿದು ಜೀವಿಸಿ. ಸಮಯವಿದ್ದಾಗ ಏನೂ ಅರ್ಥವಾಗೋದಿಲ್ಲ, ಎಲ್ಲ ಅರ್ಥವಾದಾಗ ಸಮಯ ಇರೋದಿಲ್ಲ. ಬದುಕು ಬದಲಾಗಬೇಕಾದ್ರೆ ಮೊದಲು ನಮ್ಮ ಬದುಕುವ ದಾರಿ ಬದಲಾಗಬೇಕು. ಎಲ್ಲ ಇದ್ದಾಗ ನಮ್ಮವರು ಅಂತಾರೆ, ಏನು ಇಲ್ಲದಿದ್ದಾಗ ಯಾರು ನೀ ಅಂತಾರೆ. ಅರ್ಥವಿಲ್ಲದ ಪ್ರಪಂಚದಲ್ಲಿ ಸ್ವಾರ್ಥ ಬದುಕಿನ ಮಧ್ಯೆ ಕಷ್ಟದಲ್ಲಿ ಜೊತೆಯಾಗಿ ಬದುಕಿಗೊಂದು ಕಥೆಯಾಗಿ ಇರುವವರು ಸ್ನೇಹಿತರು. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಮ್ಮ ಸ್ನೇಹಿತರಾಗಲಿ ಎಂದು ಬಯಸೋದ್ಕಿಂತ ನಮ್ಮ ಸ್ನೇಹಿತರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ ಎಂದು ಬಯಸೋಣ. ರಕ್ತ ಹಂಚಿಕೊಂಡು ಹುಟ್ಟಿಲ್ಲದಿದ್ರೇನು, ಕಷ್ಟ ಸುಖ ಹಂಚಿಕೊಂಡು ಪ್ರೀತಿಯಿಂದ ಕೊನೆವರೆಗೂ ಜೊತೆಯಾಗಿರುವುದೇ ನಿಜವಾದ ಸ್ನೇಹ. ಈ ಪ್ರಪಂಚಕ್ಕೆ ನೀನು ಕೇವಲ ಸಾಮಾನ್ಯ ವ್ಯಕ್ತಿ, ಆದ್ರೆ ನಿನ್ನನ್ನು ನಂಬಿದವರಿಗೆ ಮಾತ್ರ ನೀನೇ ಪ್ರಪಂಚ. ಮತ್ತೊಬ್ಬರ ಬದುಕಿನಲ್ಲಿ ಒಂದು ಒಳ್ಳೆಯ ನೆನಪಾಗಿ ಉಳಿಯೋದು ಕೂಡ ಬದುಕಿನ ಶ್ರೇಷ್ಠ ಸಾಧನೆಯಲ್ಲಿ ಒಂದು. ದೇವರು ಒರಟು ವಜ್ರಕ್ಕೆ ಹೊಳಪು ಕೊಟ್ಟ, ಆದರೆ ಸುವಾಸನೆ ನೀಡಲಿಲ್ಲ. ಹಾಗೆ ಮೃದುವಾದ ಮಲ್ಲಿಗೆಯಲ್ಲಿ ಸುಗಂಧವಿಟ್ಟ, ಆದರೆ ಆಯಸ್ಸು ಕರುಣಿಸಲಿಲ್ಲ. ವಿಧಾತನ ನಿಯಮ ಬಹು ವಿಚಿತ್ರವಾದರೂ ಸತ್ಯ. ಮಾತಲ್ಲೇ ಮನೆ ಕಟ್ಟುವವರ ಬಳಿ ಕಿವುಡನಾಗಿರು, ಬೆಲೆ ಕೊಡದಿರುವವರ ಬಳಿ ಮೂಕನಾಗಿರು, ಮಮತೆ ಇಲ್ಲದವರ ಬಳಿ ಅನಾಥನಾಗಿರು, ಸೊಕ್ಕಿನಿಂದ ಇರುವವರ ಬಳಿ ಒಂಟಿಯಾಗಿರು, ಪ್ರೀತಿಯಿಂದ ಇರುವವರ ಬಳಿ ಜೋಡಿಯಾಗಿರು, ಕಷ್ಟಕ್ಕಾಗುವವರ ಬಳಿ ಎಂದಿಗೂ ಋಣಿಯಾಗಿರು. ಮನುಷ್ಯನನ್ನು ಮನುಷ್ಯನಿಂದ ಬೇರ್ಪಡಿಸುವ ವಸ್ತುಗಳೆಂದ್ರೆ ಮೊದಲನೆಯದು ನಾಲಿಗೆ, ಎರಡನೆಯದು ಹಣ. ನಂಬಿಕೆ ಇದ್ದರೆ ಮೌನವು ಕೂಡ ಅರ್ಥವಾಗ್ತದೆ. ನಂಬಿಕೆ ಇಲ್ಲದಿದ್ದರೆ ಪ್ರತಿ ಮಾತು ಕೂಡ ಅಪಾರ್ಥವಾಗ್ತದೆ. ನಂಬಿಕೆ ಎನ್ನುವುದು ಅನುಬಂಧಕ್ಕೆ ಆತ್ಮ ಇದ್ದಂತೆ. ನೋವುಗಳಿಗೆ ಸ್ಪಂದಿಸುವ ಗುಣ ಇರಬೇಕು, ಹಂಗಿಸುವ ಗುಣ ಇರಬಾರ್ದು.
ಮನುಷ್ಯ ಬದುಕಬೇಕು ನಿಜ, ಆದರೆ ಇನ್ನೊಬ್ಬರನ್ನ ನೋಯಿಸಿ ಹಿಂಸಿಸಿ ತೊಂದರೆ ಕೊಟ್ಟು ಬದುಕಬಾರ್ದು. ನನ್ನವರ ಕಷ್ಟಕ್ಕೆ ನಾನು ಸ್ಪಂದಿಸ್ತೇನೆ ಎನ್ನುವುದು ನನ್ನತನ. ನನ್ನ ಕಷ್ಟಕ್ಕೆ ನನ್ನವರು ಸ್ಪಂದಿಸ್ತಾರೆ ಎನ್ನುವುದು ಮೂರ್ಖತನ. ಒಳ್ಳೆಯದು ಸೋತಿರ್ಬೋದು, ಸಾಯೋದಿಲ್ಲ. ಕೆಟ್ಟದು ಗೆದ್ದಿರ್ಬೋದು, ಉಳಿಯೋದಿಲ್ಲ. ನಮಗೆ ಬೆಲೆ ಕೊಡುವ ಜನಗಳಿಗೆ ಬೆಲೆ ಕೊಡೋಣ, ನಮಗೆ ಬೆಲೆ ಕೊಡದ ಜನಗಳಿಂದ ದೂರ ಇರೋಣ. ಯಾಕಂದ್ರೆ ಕೆಸರಲ್ಲಿ ಕಲ್ಲು ಎಸೆಯುವ ಮೂರ್ಖರು ನಾವೇ ಆಗೋದು ಬೇಡ. ಎದುರುಗಡೆ ಗುದ್ದಾಡುವವರನ್ನ ಕ್ಷಮಿಸಬಹುದು, ಆದರೆ ಜೊತೆಯಲ್ಲಿ ಇದ್ದು ನಂಬಿಕೆಗಳನ್ನ ಕೊಂದವರನ್ನು ಮಾತ್ರ ಕ್ಷಮಿಸಬಾರ್ದು. ಕೆಲವರೆಷ್ಟೇ ಕೆಡುಕು ಬಯಸಿದ್ರು ನಮ್ಮಷ್ಟಕ್ಕೆ ನಾವು ಬದುಕೋಣ. ಅವರ ಕೆಟ್ಟ ಆಲೋಚನೆಗಳು ಕೊನೆಗೆ ಅವರನ್ನೇ ನಾಶ ಮಾಡ್ತದೆ. ಕಣ್ಣ ಮುಂದೆ ಮುತ್ತಿನಂತೆ ಮಾತನಾಡುವವರೇ ಕೆಲವೊಮ್ಮೆ ಬೆನ್ನ ಹಿಂದೆ ಮುಳ್ಳಿನಂತೆ ಚುಚ್ಚುವರು. ಬೇಡವಾದ ಜನಗಳಿಂದ ದೂರ ಇದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗ್ತದೆ. ಬಳಸಿಕೊಂಡವರನ್ನ ಮರೆತು ಬಿಡಬೇಕು, ಆದರೆ ಬೆಳೆಸಿದವರನ್ನ ಯಾವತ್ತೂ ಮರಿಬಾರದು. ಜೀವನದಲ್ಲಿ ಯಾರನ್ನಾದರೂ ಕ್ಷಮಿಸಿ, ಆದರೆ ನಿಮ್ಮ ಸಹಾಯ ತಗೊಂಡು ನಿಮಗೆ ಮೋಸ ಮಾಡಿದವರನ್ನು ಮಾತ್ರ ಯಾವತ್ತೂ ಕ್ಷಮಿಸಬೇಡಿ. ತಪ್ಪಿಗೆ ಕ್ಷಮೆ ಇದೆ, ಮೋಸಕ್ಕಿಲ್ಲ. ಬೇರೆಯವರ ಮಾತಲ್ಲಿ ತಪ್ಪು ಹುಡುಕುವ ಜನರಿಗೆ ತಮ್ಮ ಜೀವನದಲ್ಲಿ ನಡೆಯುವ ತಪ್ಪುಗಳ ಬಗ್ಗೆ ಅರಿವಿರೋದಿಲ್ಲ. ಯಾಕಂದ್ರೆ ತಾನು ತಪ್ಪನ್ನೇ ಮಾಡೋದಿಲ್ಲ ಎನ್ನುವ ಭ್ರಮೆಯಲ್ಲಿ ಅವರು ಮುಳುಗಿರ್ತಾರೆ. ಸುಳ್ಳು ಬೇಗನೆ ಮಾರಾಟವಾಗುತ್ತೆ, ಯಾಕಂದ್ರೆ ಸತ್ಯವನ್ನು ಖರೀದಿಸುವ ಯೋಗ್ಯತೆ ಎಲ್ಲರಿಗೂ ಇರಲ್ಲ. ಯಾಕಂದ್ರೆ ಅದರ ತೂಕ, ಅದರ ಬೆಲೆ ಜಾಸ್ತಿ ಇರುತ್ತೆ. ಅವಶ್ಯಕತೆ ಇರುವಾಗ ಒಂದು ತರ, ಅವಶ್ಯಕತೆ ಮುಗಿದ ಮೇಲೆ ಇನ್ನೊಂದು ತರದ ನಡವಳಿಕೆ ಕೇವಲ ಮನುಷ್ಯರಲ್ಲಷ್ಟೇ ಕಾಣಬಹುದು. ಯಾರನ್ನು ಕೀಳಾಗಿ ಕಾಣಬೇಡಿ, ನಾಳೆ ಅವರ ಮುಂದೆ ಕೈಕಟ್ಟಿ ನಿಲ್ಲುವ ಆ ಸಮಯ ನಿಮಗೂ ಬರ್ಬೋದು. ನಿನ್ನ ಕೀಳಾಗಿ ಕಾಣುವವರು ಯಾರೇ ಇರಲಿ, ಅವರಿಂದ ದೂರವಿರು. ನಿನ್ನ ಸ್ನೇಹ ಪ್ರೀತಿಯಿಂದ ಕಾಣುವ ಬಡವರೇ ಇರಲಿ, ಅವರ ಸನಿಹದಲ್ಲಿರು. ಆಗ ನಿನಗೂ ಬೆಲೆ, ನಿನ್ನ ಭಾವನೆಗಳ ಮಾತಿಗೂ ಬೆಲೆ ಇರ್ತದೆ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿ ಇಲ್ಲ. ಇವತ್ತಿನ ಮನುಷ್ಯರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ಕೋಪ ಬಂದಾಗ ನಾಲಿಗೆ ತೆರೆಯುವ ಮುನ್ನ ಅವರು ನಿಮಗೆ ಮಾಡಿದ ಸಹಾಯ, ನೀಡಿದ ಪ್ರೀತಿ ಅಥವಾ ನಿಮ್ಮನ್ನು ಸಹಿಸಿ ಕ್ಷಮಿಸಿದ ಕ್ಷಣಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಸಂಬಂಧಗಳು ತಾನಾಗಿಯೇ ದೂರ ಆಗೋದಿಲ್ಲ. ಸಂಬಂಧಿಸಿದವರ ವರ್ತನೆ, ಅಹಂಕಾರ, ನಿರ್ಲಕ್ಷ್ಯದಿಂದ ದೂರ ಆಗ್ತದೆ. ನಾವೆಷ್ಟೇ ಒಳ್ಳೆಯವರಾಗಿದ್ರು ಜನ ಮಾತ್ರ ನಾವು ಸತ್ತ ಮೇಲೆ ನಮ್ಮನ್ನ ಹೊಗಳೋದು. ನೀವು ಬೇಕು ಅಂದಾಗ ಮಾತ್ರ ಜನ ನಿಮ್ಮ ಬಗ್ಗೆ ಒಳ್ಳೆಯದು ಮಾತಾಡ್ತಾರೆ, ಬೇಡ ಅಂದಾಗ ಅದೇ ಜನ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಇದೇ ಇವತ್ತಿನ ನಿಜವಾದ ಪ್ರಪಂಚ. ಅವಶ್ಯಕತೆಗಳು ಮುಗಿದ ಮೇಲೆ ಕೆಲವರು ನಮ್ಮನ್ನ ನಿರ್ಲಕ್ಷಿಸ್ತಾರೆ. ಹಾಗಂತ ನಮ್ಮ ಬೆಲೆ ಕಡಿಮೆಯಾಗಿದೆ ಎಂದರ್ಥವಲ್ಲ, ಅವರಿಗೆ ನಿಯತ್ತಿಲ್ಲ ಎಂದರ್ಥ. ನೆನಪಿಡು, ಕರಗದವರ ಮುಂದೆ ಕಣ್ಣೀರ್ ಹಾಕ್ಬೇಡ, ಕರುಣೆ ಇಲ್ಲದವರ ಮುಂದೆ ನಿನ್ನ ಕಷ್ಟ ಹೇಳ್ಬೇಡ. ಬಂಡೆ ಕಲ್ಲನ್ನೇ ಕೆತ್ತಿ ಕೆತ್ತಿ ಸುಂದರ ವಿಗ್ರಹ ಮಾಡೋ ಮಾನವ ತನ್ನ ಜೀವನವನ್ನು ಕೆತ್ತಿ ಸುಂದರ ಮಾಡಿಕೊಳ್ಳುವುದರಲ್ಲಿ ಸೋಲ್ತಾನೆ. ಕೊನೆಗೆ ತಾನೇ ಕೆತ್ತಿದ ಕಲ್ಲಿನ ವಿಗ್ರಹದ ಮುಂದೆ ನಿಂತು ಕಾಪಾಡು ದೇವರೇ ಎಂದು ಬೇಡಿಕೊಳ್ತಾನೆ. ವಿಪರ್ಯಾಸ ಹೇಗಿದೆ ನೋಡಿ. ಜೀವನದಲ್ಲಿ ಅರಿತು ಬಾಳುವುದಕ್ಕಿಂತ ಮರೆತು ಬಾಳುವುದನ್ನು ಕಲಿಬೇಕು. ಯಾಕಂದ್ರೆ ಇಲ್ಲಿ ಯಾರಿಗೆ ಯಾರೂ ಇಲ್ಲ. ಯಾರೇ ಆಗಲಿ ಮರ್ಯಾದೆ ಹೋಯ್ತು ಅಂತ ಚಿಂತಿಸಿ ಸಾವಿನ ದಾರಿ ಹಿಡಿಯುವುದು ಸೂಕ್ತವಲ್ಲ. ಒಮ್ಮೆ ಕಣ್ಣು ಬಿಟ್ಟು ಸರಿಯಾಗಿ ನೋಡಿ, ನಿಮ್ಮ ಸುತ್ತಮುತ್ತ ಮೂರು ಬಿಟ್ಟವರೇ ಕಾಣಿಸ್ತಾರೆ. ಬದಲಾದವರ ಜೊತೆ ಬದಲಾಗ್ತಿರೋ, ಆದರೆ ನೀನೇ ಬೇಕು ಎನ್ನುವರ ಜೊತೆ ನಿಯತ್ತಿನಿಂದ ಇರು ಸಾಕು. ಕಷ್ಟ ಕೊಟ್ಟ ಭಗವಂತ ಸುಖನೂ ಕೊಡ್ತಾನೆ, ತಾಳ್ಮೆ ಬೇಕು ಅಷ್ಟೇ. ನಮ್ಮೊಳಗೆ ಸಮಾಧಾನ ಇಲ್ಲದಿದ್ದಲ್ಲಿ ಹೊರ ಜಗತ್ತಿನಲ್ಲಿ ಶಾಂತಿ ಹುಡುಕಲು ಸಾಧ್ಯವಿಲ್ಲ. ನನ್ನ ನೋವಿಗೆ ನಾನು ಯಾರನ್ನೂ ಹೊಣೆ ಮಾಡುವುದಿಲ್ಲ, ಯಾಕಂದ್ರೆ ಅದು ನನ್ನ ಅತಿಯಾದ ಪ್ರೀತಿ ಮತ್ತು ಕಾಳಜಿಗೆ ಸಿಕ್ಕ ಬಹುಮಾನ. ಸಂಬಂಧಗಳೆಷ್ಟೇ. ದೂರ ದೂರ ನೆಟ್ಟ ಗಿಡಗಳು ಬೆಳೆದಂತೆಲ್ಲ ಹತ್ತಿರವಾಗ್ತವೆ, ಆದರೆ ಜೊತೆ ಜೊತೆಯಲ್ಲಿ ಬೆಳೆಯುವ ಮನುಷ್ಯನ ಮನಸ್ಸುಗಳು ಬೆಳೆದಂತೆಲ್ಲ ದೂರವಾಗ್ತವೆ. ಎಲ್ಲವನ್ನೂ ಗಮನಿಸು, ಆದ್ರೆ ಏನು ಗೊತ್ತಿಲ್ಲದಂತಿರು. ನಂಬಿಸಿ ದ್ರೋಹ ಮಾಡಿದವರಿಗೂ ಧನ್ಯವಾದ ಹೇಳಲೇಬೇಕು. ಯಾಕೆ ಗೊತ್ತಾ? ಎಲ್ಲರ ಮೇಲೂ ನಂಬಿಕೆ ಇಡಬಾರದು ಎಂಬ ಪಾಠ ಕಲಿಸಿಕೊಟ್ಟಿದ್ದಕ್ಕೆ. ಆಸೆ ಇದ್ರೇನು, ಅದೃಷ್ಟ ಇರಬೇಕಲ್ಲ. ನನ್ನ ಜೀವನವನ್ನು ಹಿಂತಿರುಗಿ ನೋಡಿದಾಗ ನನಗೆ ಕಾಣಿಸಿದ್ದು ಅನುಭವಿಸಿದ ಯಾತನೆ, ಅನಗತ್ಯವಾದ ದೂಷಣೆ, ಮೋಸಕ್ಕೊಳಗಾದ ಕ್ಷಣಗಳು, ದೂರಾದ ಸಂಬಂಧಗಳು, ಕಳೆದುಕೊಂಡ ನಂಬಿಕೆಗಳು, ನನ್ನನ್ನು ನೋಯಿಸಿದ ಜನರು, ನಾನು ಕಳೆದು ಹೋದ ನನ್ನ ಬದುಕು. ಇಷ್ಟೇ ಜೀವನ. ಹಣ ಮತ್ತು ಸಮಯದ ನಡುವಿನ ಅತಿ ದೊಡ್ಡ ವ್ಯತ್ಯಾಸ. ನಮ್ಮ ಬಳಿ ಎಷ್ಟು ಹಣವಿದೆ ಎಂಬುದನ್ನು ತಿಳಿದುಕೊಳ್ಬೋದು, ಆದರೆ ನಮಗೆ ಎಷ್ಟು ಸಮಯ ಉಳಿದಿದೆ ಎಂಬುದು ಗೊತ್ತಾಗುವುದೇ ಇಲ್ಲ. ಮಕ್ಕಳ ಗೆಲುವನ್ನು ತನ್ನ ಗೆಲುವೆಂದು ಸಂಭ್ರಮಿಸಿದ ಏಕೈಕ ಜೀವ ಅದು ಅಮ್ಮ. ಮಸಣದ ಯಾತ್ರೆಗೂ ಜೀವನದ ಜಾತ್ರೆಗೂ ಮದುವೆಯ ಸಂಭ್ರಮಕ್ಕೂ ಅದೇ ಶಾಮಿಯಾನ, ಅದೇ ಕುರ್ಚಿಗಳೇ. ಕುಳಿತವರ ಭಾವ ಸನ್ನಿವೇಶ ಬೇರೆ ಬೇರೆ ಆಗಿರ್ತದೆ. ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ಜನರ ಬಾಯಿ ಮುಚ್ಚಿಸುವುದಕ್ಕಿಂತ ನಾವೇ ಕಿವಿ ಮುಚ್ಕೊಳ್ಳೋದು ಬಹಳ ಉತ್ತಮ. ಸಹಾಯ ಮಾಡಿದವರನ್ನೇ ದೂರ ಮಾಡಿದ್ರೆ ಆ ದೇವರನ್ನೇ ದೂರ ಮಾಡಿದಂತೆ. ಯಾಕಂದ್ರೆ ದೇವರು ಸಹಾಯ ಮಾಡಲು ಯಾವ ರೂಪದಲ್ಲಾದ್ರೂ ಬಂದಿರಬಹುದು.
ಮರಣದವರೆಗೂ ಉತ್ತರ ಸಿಗದ ಏಕೈಕ ಪ್ರಶ್ನೆ ಅಂದ್ರೆ ಯಾರನ್ನ ನಂಬೋದು? ಹಣೆ ನಮ್ಮದಾದ್ರೂ ಹಣೆ ಬರ ನಮ್ಮದಲ್ಲ. ಮನುಷ್ಯನಿಗೆ ಮನುಷ್ಯ ಕೊಡುವ ಅತಿ ದೊಡ್ಡ ಉಡುಗೊರೆ ಪ್ರೀತಿ, ವಿಶ್ವಾಸ, ಗೌರವ ಹಾಗೂ ನಂಬಿಕೆ. ಇದು ಹಣದಿಂದ ಖರೀದಿಸಿಕೊಡೋದಲ್ಲ, ನಮ್ಮ ಹೃದಯದಿಂದ ಕೊಡೋದು. ಆಸೆ ಇದ್ದರೇನು, ಅದೃಷ್ಟ ಇರಬೇಕಲ್ಲ. ಒಳ್ಳೆ ಗುಣಕ್ಕೆ, ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ಕಾಲ ಬರಲೇಬೇಕು, ಬಂದೇ ಬರುತ್ತೆ. ಅಲ್ಲಿಯವರೆಗೂ ನಾವು ಕಾಯಬೇಕು. ಯಾವ ವ್ಯಕ್ತಿಯು ನಿಮಗೆ ತನ್ನ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಯನ್ನು ವಿವರಿಸ್ತಾನೋ ಅವನು ತನಗಿಂತ ಹೆಚ್ಚು ನಿಮ್ಮನ್ನು ನಂಬಿದಾನೆ ಅಂತ ಅರ್ಥ. ಜೀವನದ ಪ್ರತಿಯೊಂದು ಕ್ಷಣವನ್ನು ಖುಷಿಯಿಂದ ಅನುಭವಿಸು. ದಿನಕ್ಕೊಂದು ಸಮಸ್ಯೆ ಬರುತ್ತೆ ಹೋಗುತ್ತೆ, ಆದರೆ ಕಳೆದು ಹೋದ ಸಮಯ ಮತ್ತೆ ಬಾರದು. ಎಷ್ಟೇ ಗಟ್ಟಿ ಮನಸ್ಸಿದ್ದರೂ ಕೆಲವೊಮ್ಮೆ ಮನಸ್ಸಿನಲ್ಲಿರುವ ದುಃಖವನ್ನು ತಡೆಯುವ ಶಕ್ತಿ ನಮಗಿರಲ್ಲ. ಭೂಮಿಗೆ ಭಾರವಾದ್ರೂ ಪರವಾಗಿಲ್ಲ, ಬೇರೆಯವರ ಮನಸ್ಸಿಗೆ ಎಂದೂ ಭಾರವಾಗಬಾರ್ದು. ನೆಮ್ಮದಿಗಾಗಿ ಒಬ್ಬಂಟಿ ಆಗಿರುವುದೇ ಒಳ್ಳೆಯದು. ಅವಶ್ಯಕತೆ ಇದ್ದಾಗ ಮಾತ್ರ ಕೆಲವರಿಂದ ರೀಪ್ಲೇಗಳು ತುಂಬ ಬೇಗ ಬರ್ತವೆ. 3 ದಿನದ ಬದುಕಿಗೆ 100 ನಾಟಕಗಳು. ಅನುಭವಿಸುತ್ತಾ ಇರೋ ಕಷ್ಟಗಳ ಮುಂದೆ ಕಳೆದುಕೊಂಡಿರೋ ಇಷ್ಟಗಳೇನು ದೊಡ್ಡದಲ್ಲ ಬಿಡು. ಸಿಗದವರ ಹಿತ ಬಯಸುವುದೇ, ಶುಭ ಹರಸುವುದೇ ನಿಜ ಪ್ರೀತಿನ. ನಾವು ಬದಲಾದರೆ ಮಾತ್ರ ನಮ್ಮ ನಾಳೆಗಳು ಬದಲಾಗಲು ಸಾಧ್ಯ. ಅಂದು ಪ್ರೀತಿಯನ್ನು ಬಯಸಿದ ತಪ್ಪಿಗೆ ಇಂದು ನೋವನ್ನು ಸ್ವೀಕರಿಸಲೇಬೇಕು. ಮನಸ್ಸಿಗೆ ಗಾಯ ಆದಾಗ ಕಾಡೋ ನೋವಿಗೆ ಉತ್ತರನೇ ಇಲ್ಲ ಈ ಮೋಸದ ಜಗತ್ತಿನಲ್ಲಿ. ಮಾತು ಬಿಟ್ಟವರ ಜೊತೆ ಮೌನದಿಂದಿರಬೇಕು, ನೋವು ಕೊಟ್ಟವರ ಜೊತೆ ಏಕಾಂತವಾಗಿರಬೇಕು. ಬಣ್ಣ ಬಿದ್ದ ಮುಖ ಎದ್ದು ಕಾಣುತ್ತಲಿತ್ತು, ಆದರೆ ಗಾಯ ಬಿದ್ದ ಹೃದಯ ನಿನಗೆ ಕಾಣಿಸಲೇ ಇಲ್ಲ. ಒಂದು ಸಿಕ್ತು ಅಂತ ಖುಷಿ ಪಡುವಷ್ಟರಲ್ಲಿ 2 ದಿನದಲ್ಲಿ ಮತ್ತೊಂದು ದೂರವಾಗಿರುತ್ತೆ. ಈ ಬದುಕೆ ಹಿಂಗೆ, ಒಂದು ಕಳೆದು ಹೋಗುತ್ತೆ, ಮತ್ತೊಂದು ಸಿಗುತ್ತೆ. ಯಾರಿಗೂ ಅತಿಯಾಗಿ ನೋವು ಕೊಡಬಾರ್ದು, ಯಾಕಂದ್ರೆ ಎಲ್ಲರಿಗೂ ನೋವನ್ನು ತಡೆದುಕೊಳ್ಳುವ ಶಕ್ತಿ ಇರೋದಿಲ್ಲ. ಊರಿಗೆ ಎಷ್ಟು ದೊಡ್ಡ ವ್ಯಕ್ತಿ ಆದ್ರೇನು, ಬುದ್ಧಿ ಚಿಲ್ಲರೆ ಇದ್ಮೇಲೆ ಮನಸ್ಸು ದೊಡ್ಡದು ಇರಬೇಕು. ಗಳಿಸಿದ್ದೇನೆ ಎಂಬ ಅಹಂಕಾರಕ್ಕಿಂತ ಬದುಕನ್ನು ಅನುಭವಿಸುತ್ತಾ ಬದುಕಿದೀನಿ ಎಂಬ ಸಮಾಧಾನವಿದ್ರೆ ಸಾಕು. ಕೆಲವರ ಸಮಯ ಕೆಟ್ಟದಿರ್ಬೋದು, ಆದರೆ ಎದುರಿಸುವವರು ಕೆಟ್ಟವರಲ್ಲ. ದಾರಿ ಚಿಕ್ಕದಾದ್ರೂ ಗುರಿ ದೊಡ್ಡದಾಗಿರ್ಲಿ. ಗುರಿ ಮುಟ್ಟುವುದು ಸ್ವಲ್ಪ ತಡವಾದ್ರೂ ಸರಿ, ಛಲವೆಂಬುದು ದೃಢವಾಗಿರ್ಲಿ. ಈ ಮೋಸದ ಜಗತ್ತಿನಲ್ಲಿ ನಿಯತ್ತಾಗಿರೋರಿಗೆ ಬೆಲೆ ಇಲ್ಲ. ನಗುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯು ಸಂತೋಷವಾಗಿರೋದಿಲ್ಲ. ವಿಚಿತ್ರ ಏನಂದ್ರೆ ನಮಗೆ ನಮ್ಮವರೇ ಹೇಳಿಕೊಟ್ಟಿದ್ದು ಇಲ್ಲಿ ಯಾರು ನಮ್ಮವರಲ್ಲ ಅಂತ. ಜೀವನದಲ್ಲಿ ಯಾವುದಿರಬೇಕೋ ಅದೇ ಇಲ್ಲ, ಪ್ರೀತಿ, ನೆಮ್ಮದಿ. ನಂಬಿದವರೆಲ್ಲ ನಮ್ಮವರಾಗಲ್ಲ, ನಮ್ಮವರನ್ನೆಲ್ಲ ನಂಬೋಕೂ ಆಗಲ್ಲ. ನಾಳೆ ಎಂಬುದು ಶತ್ರು, ಇವತ್ತು ಎಂಬುದೇ ಸಂಬಂಧಿಕರು, ಈಗ ಎಂಬುದೇ ಮಿತ್ರ, ಈ ಕ್ಷಣ ಎಂಬುದೇ ಜೀವನ. ಬೆಟ್ಟ ಯಾವತ್ತೂ ನಮ್ಮ ಮುಂದೆ ಬಾಗೋದಿಲ್ಲ, ಆದರೆ ಕಷ್ಟಪಟ್ಟು ಏರಿದ್ರೆ ಅದು ನಮ್ಮ ಪಾದದ ಕೆಳಗಿರ್ತದೆ. ಜೀವನದಲ್ಲಿ ಯಾರಿಗೂ ನಿಮ್ಮನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡಬೇಡಿ. ಒಳ್ಳೆತನದಿಂದ ಬದುಕೋಕೆ ಪ್ರಯತ್ನ ಪಡಿ. ನಿಮ್ಮ ಒಳ್ಳೆತನ ಯಾರಿಗಾದ್ರೂ ಇಷ್ಟವಾಗುತ್ತೆ. ಪ್ರಪಂಚ ಹೇಗಂದ್ರೆ ನೋವು ತನಗಾದ್ರೆ ಮಾತ್ರ ಅದು ನೋವು, ಬೇರೆಯವರಿಗಾದ್ರೆ ಅದು ಅವರ ಹಣೆ ಬರ. ಹಣ ಮನುಷ್ಯನನ್ನ ಬದಲಿಸೋದಿಲ್ಲ, ಮನುಷ್ಯನ ನಿಜ ಸ್ವರೂಪವನ್ನ ಹೊರಗಾಗ್ತದೆ. ದೈವ ಹೇಳುತ್ತೆ, ನನ್ನವರು ನನ್ನವರು ಎಂದು ಬೀಗಬೇಡ. ನಡುದಾರಿಯಲ್ಲಿ ಕೈಬಿಟ್ಟು ಹೋದವರು ಕೂಡ ನಿನ್ನವರೆಂದು ಮರೆಯಬೇಡ. ಮನುಷ್ಯ ಬಲವೊಂದೇ ಇದ್ರೆ ಸಾಲದು, ದೈವ ಬಲವೂ ಇರಬೇಕು. ಬೆನ್ನಿಗೆ ಚೂರಿ ಹಾಕಲು ಹಲವರಿದ್ದರೂ ಬೆಂಗಾವಲಾಗಿ ದೈವ ನಿಲ್ತದೆ. ಕರ್ಮ ಹೇಳ್ತದೆ, ಇದು ಅವರ ಸಮಯ, ಸುಮ್ಮನಿರು, ನಿನ್ನ ಸಮಯ ಬಂದೇ ಬರ್ತದೆ. ಎಷ್ಟೇ ಕಷ್ಟ ಬಂದ್ರೂ ಯಾರಿಗೂ ಹೇಳಬೇಡ, ಯಾಕಂದ್ರೆ ಇಲ್ಲಿ ಯಾರು ನಮ್ಮವರಲ್ಲ. ಈಗೀಗ ಯಾರೊಡನೆ ವಾದ ಮಾಡುವ ಮನಸ್ಸಿಲ್ಲ. ಹಾಗಂತ ತಪ್ಪು ಮಾಡಿರುವೆ ಅಂತಲ್ಲ, ಅರ್ಥ ಮಾಡಿಕೊಳ್ಳುವವರ ಮುಂದೆ ಮಾತಾಡ್ಬೋದು. ಬರೀ ತಪ್ಪುಗಳನ್ನೇ ಹುಡುಕೋರ ಮಧ್ಯೆ ಮಾತಾಡಿ ಏನ್ ಪ್ರಯೋಜನ ಹೇಳಿ? ಸತ್ತ ಮೇಲೆ ಮಣ್ಣು ಹಾಕಲು ಸಾವಿರಾರು ಕಿಲೋಮೀಟರ್ ದೂರದಿಂದ ಬರುವ ಜನರಿದ್ದಾರೆ, ಆದರೆ ಜೀವಂತವಿದ್ದಾಗ ಪಕ್ಕದಲ್ಲಿ ಇದ್ದರೂ ಕೂಡ ಒಂದು ಸಣ್ಣ ಸಮಸ್ಯೆಗೂ ಸಹಾಯ ಮಾಡುವ ಮನಸ್ಸುಳ್ಳ ಜನರಿಲ್ಲ. ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಂದ್ರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರ್ದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತಾಡಿದ್ರು ತಲೆ ಕೆಡಿಸ್ಕೋಬಾರ್ದು. ತುಳಿದು ಬದುಕುವವರ ಮುಂದೆ ತಿಳಿದು ಬದುಕು, ಅಳೆದು ಬದುಕುವವರ ಮುಂದೆ ಬೆಳೆದು ಬದುಕು. ನಂಬಿಕೆ ಎಂದರೆ ಸೂರ್ಯನಾಗಿರ್ಬೇಕು, ಸಂಜೆ ಮುಳುಗಿದ್ರೂ ನಾಳೆ ಮತ್ತೆ ಬಂದೇ ಬರುತ್ತಾನೆ ಎನ್ನುವಂತೆ. ಸಮಯಕ್ಕಾಗಿ ಕಾಯಬೇಕು ಅಷ್ಟೇ. ಮಳೆಯಿಂದ ಕೊಚ್ಚಿ ಹೋದ ಇರುವೆಗಳನ್ನ ಮೀನು ತಿನ್ನುತ್ತೆ, ಅದೇ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ಮೀನುಗಳನ್ನು ಇರುವೆ ತಿನ್ನುತ್ತೆ. ಅವಕಾಶ ಎಲ್ಲರಿಗೂ ಬರುತ್ತೆ, ಆ ಸಮಯಕ್ಕಾಗಿ ಕಾಯ್ಬೇಕಷ್ಟೆ. ಕಣ್ಣ ತುಂಬ ನೀರಿದ್ದರೂ ಜಾರಿಸಲು ಆಗುತ್ತಿಲ್ಲ, ಮನಸ್ಸು ತುಂಬ ನೋವಿದ್ದರೂ ಯಾರ ಬಳಿಯೂ ಹೇಳಲಾಗುತ್ತಿಲ್ಲ. ಎಲ್ಲರೂ ಜೊತೆಯಲ್ಲಿದ್ದರೂ ಯಾರೂ ಕೂಡ ನನ್ನವರಲ್ಲ. ದುರಂಕಾರದ ಅಲಂಕಾರ ಹೊತ್ತವರಿಗೆ ತಮ್ಮ ತಪ್ಪುಗಳನ್ನು ಸ್ವೀಕಾರ ಮಾಡುವ ಸಂಸ್ಕಾರವಿರೋದಿಲ್ಲ. ಬದಲಾಗಿ ಉಪಕಾರ ಮಾಡಿದವರನ್ನೇ ತಿರಸ್ಕಾರ ಮಾಡಿ ಅವರ ಅಸ್ತಿತ್ವವನ್ನ ಅವರೇ ಅಂತ್ಯ ಸಂಸ್ಕಾರ ಮಾಡಿಕೊಳ್ತಾರೆ.
ನಮಗೆ ಕಷ್ಟ ಬಂದಾಗ ನಗುವವರು ಶತ್ರುಗಳು, ಧೈರ್ಯ ಹೇಳುವವರು ಬಂಧುಗಳು, ಕಣ್ಣೀರು ಒರೆಸುವವರು ಸ್ನೇಹಿತರು. ಆದರೆ ಯಾರಿಗೂ ಕಾಣದ ಹಾಗೆ ಮರೆಯಲ್ಲಿ ನಿಂತು ಕಣ್ಣೀರು ಹಾಕುವವರು ತಂದೆ ತಾಯಿಗಳು. ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ನಮ್ಮ ಕೈ ಬಿಟ್ಟವರನ್ನು ಮತ್ತು ಅಂಥದೇ ಸಮಯದಲ್ಲಿ ನಮ್ಮ ಕೈ ಹಿಡಿದವರನ್ನು ಯಾವತ್ತೂ ಮರಿಬಾರದು. ಅವಶ್ಯಕತೆ ಇರುವವರೆಗೂ ನೀರಿನ ಬಾಟಲ್ ತೂಕ ಅನ್ಸಲ್ಲ, ಅವಶ್ಯಕತೆ ಮುಗಿದಾಗ ಖಾಲಿ ಬಾಟಲ್ ಕೂಡ ತೂಕ ಅಂತ ಬಿಸಾಡ್ತಾರೆ. ಇಷ್ಟೇ ಜೀವನ. ಹಾಲು ಶುದ್ಧವಾಗಿದ್ದು ಪಾತ್ರೆ ಸ್ವಚ್ಛವಾಗಿಲ್ಲದಿದ್ರೆ ಹಾಲು ಕೆಟ್ಟು ಹೋಗ್ತದೆ. ಹಾಗೆ ಮಾತು ಶುದ್ಧವಾಗಿದ್ದು ಮನಸ್ಸು ಸ್ವಚ್ಛವಾಗಿಲ್ಲವೆಂದ್ರೆ ಮಾತಿಗೆ ಬೆಲೆ ಇರುವುದಿಲ್ಲ. ಯಾರನ್ನು ನೀನು ಯೋಗ್ಯರೆಂದು ನಂಬಿದ್ರು ಸಮಯ ಬಂದಾಗ ಅವರವರ ಯೋಗ್ಯತೆ ತಿಳಿಯುತ್ತದೆ. ದುಡ್ಡು ಇವತ್ತಲ್ಲ ನಾಳೆ ಸಂಪಾದಿಸಬಹುದು, ಆದರೆ ಯಾವಾಗಲೂ ನಮ್ಮ ಜೊತೆ ನಿಲ್ಲುವ ವ್ಯಕ್ತಿಯನ್ನು ಕಳೆದುಕೊಂಡರೆ ಸಂಪಾದಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಕೊನೆಯದಾಗಿ ಉಳಿಯುವುದೊಂದೇ ನೆನಪು. ಜೀವನ ಅನ್ನೋದು ಪೈಪೋಟಿ ಅಲ್ಲ. ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕೇ ವಿನ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖ ಕಳೆದುಕೊಳ್ಳಬಾರದು. ಉಸಿರು ನಿಂತರೆ ಮಾತ್ರ ಸಾವಲ್ಲ. ಬದುಕಿದ್ದಾಗ ಯಾವುದೇ ಪ್ರೀತಿಗೆ ಮತ್ತು ಭಾವನೆಗಳಿಗೆ ಬೆಲೆ ಸಿಗದೆ ಹೋದಾಗ ಅನುಭವಿಸುವ ನೋವು ಕೂಡ ಒಂದು ರೀತಿ ಸಾವೇ ಆಗಿರ್ತದೆ. ಬದುಕಿದ್ದು ಸತ್ತಂತೆ. ನಟಿಸುವ ವ್ಯಕ್ತಿಗಳೇ ನಗುತ್ತಿರುವಾಗ ನಿಯತ್ತಾಗಿ ಬದುಕುವ ನಾವು ಇನ್ನೂ ಹೆಚ್ಚು ಖುಷಿಯಿಂದ ಇರಬೇಕು. ನೆನಪಿರ್ಲಿ, ಸಾಧಕರ ಸಹವಾಸ ಮಾಡದಿದ್ದರೂ ಪರವಾಗಿಲ್ಲ, ಆದರೆ ಸಮಯ ಸಾಧಕರ ಸಹವಾಸ ಯಾವತ್ತೂ ಮಾಡಲೇಬಾರ್ದು. ಅವರಿಷ್ಟದಂತೆ ನಾವಿಲ್ಲದಿದ್ರೆ ನಾವೆಷ್ಟೇ ಒಳ್ಳೆಯವರಾದರೂ ಕೆಟ್ಟವರೇ. ಅವಶ್ಯಕತೆಗೆ ಬಳಸಿಕೊಂಡು ಮರೆಯುವವರು ಎಂದಿಗೂ ನಂಬಿಕೆಗೆ ಅರ್ಹರಲ್ಲ. ಆಕಾಶದಿಂದ ಮಳೆಯು ಸುರಿಯುತ್ತದೆ ಎಂದು ಯಾವ ನಂಬಿಕೆಯಿಂದ ಗಿಡ ಮರಗಳು ಬದುಕ್ತವೋ ಹಾಗೆಯೇ ನಮಗೂ ಒಳ್ಳೆಯ ಕಾಲ ಬರುತ್ತೆ ಎಂಬ ದೃಢ ನಂಬಿಕೆಯಿಂದ ಬದುಕಬೇಕು. ಒಮ್ಮೊಮ್ಮೆ ನಮ್ಮ ಒಳ್ಳೆತನವನ್ನೇ ಬಳಸಿ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ. ಆದ್ದರಿಂದ ಅಗತ್ಯಕ್ಕಿಂತ ಅತಿಯಾದ ಒಳ್ಳೆತನ ಒಳ್ಳೆಯದಲ್ಲ. ಸತ್ಯ ಇನ್ನೇನು ಹೊಸ್ತಿಲು ದಾಟಬೇಕು ಅನ್ನೋಷ್ಟರಲ್ಲಿ ಸುಳ್ಳು ಇಡೀ ಊರನ್ನೇ ಸುತ್ತಾಡಿಕೊಂಡು ಬಂದಿರ್ತದೆ. ಮನುಷ್ಯರು ಹಾಳಾಗುವುದು ಎರಡೇ ವಿಷಯಗಳಿಂದ. ಒಂದು, ಯಾರೋ ಹೇಳಿದನ್ನು ಕೇಳಿ, ಇನ್ನೊಂದು, ಕೇಳಿದನ್ನು ಇನ್ನೊಬ್ಬರಿಗೆ ಹೇಳಿ. ಬದುಕುವುದಕ್ಕೆ ಬೇಕಾಗಿರುವುದು ಬಣ್ಣ ಅಲ್ಲ, ಬಣ್ಣ ಬದಲಾಯಿಸದೇ ಇರುವ ಗುಣ ಮುಖ್ಯ. ನಮ್ಮ ನೆರಳೇ ನಮ್ಮನ್ನು ಕತ್ತಲಾದಾಗ ಬಿಟ್ಟು ಹೋಗುವಾಗ ಇನ್ನು ಬೇರೆಯವರು ನಮ್ಮ ಜೊತೆ ಯಾವಾಗಲೂ ಇರುತ್ತಾರೆ ಎಂದು ನಿರೀಕ್ಷೆ ಮಾಡುವುದು ಮೂರ್ಖತನ. ಜಗತ್ತಿನ ಅಗ್ಗದ ವಸ್ತುವಂದ್ರೆ ಸಲಹೆ. ಒಬ್ಬರನ್ನ ಕೇಳಿದ್ರೆ 1000 ಜನ ಕೊಡ್ತಾರೆ. ಜಗತ್ತಿನ ದುಬಾರಿ ವಸ್ತುವಂದ್ರೆ ಸಹಾಯ. 1000 ಜನರನ್ನು ಕೇಳಿದಾಗ ಒಬ್ಬರು ಮಾಡ್ತಾರೆ. ಅಹಂಕಾರವು ಒಂದು ಮಾನಸಿಕ ಕಾಯಿಲೆ ಆಗಿದ್ದು ಇದಕ್ಕೆ ಚಿಕಿತ್ಸೆಯನ್ನು ಪ್ರಕೃತಿ ಮತ್ತು ಸಮಯ ಮಾತ್ರ ಕೊಡ್ತದೆ. ಸಮಯ, ಅಧಿಕಾರ, ಹಣ ಹಾಗೂ ಶರೀರ ನಮಗೆ ಜೀವನದ ಎಲ್ಲಾ ಸಮಯಗಳಲ್ಲಿ ನಮ್ಮ ಪರವಾಗಿ ಇರುವುದಿಲ್ಲ. ಆದರೆ ಪ್ರಾಮಾಣಿಕತೆ, ಒಳ್ಳೆಯ ನಡತೆ, ಒಳ್ಳೆಯ ತಿಳುವಳಿಕೆ, ಒಳ್ಳೆಯ ಮನಸ್ಸುಗಳು ಯಾವಾಗಲೂ ನಮ್ಮ ಪರವಾಗಿರುತ್ತದೆ. ಅಮ್ಮ ಗುರುವು ಹೌದು, ಅಮ್ಮ ಗೆಳತಿ ಹೌದು, ಅಮ್ಮ ದೈವವೂ ಹೌದು. ಅಮ್ಮನಿಲ್ಲದ ಸ್ಥಾನ ತುಂಬೋದು, ಆದರೆ ಅಮ್ಮನ ಸ್ಥಾನವನ್ನು ಯಾರು ತುಂಬಲು ಸಾಧ್ಯವಿಲ್ಲ. ಬದುಕು ಕಲಿಸುವ ಪಾಠ ಒಂದೆರಡಲ್ಲ, ಕಲಿತಷ್ಟು ಮುಗಿಯುವುದಿಲ್ಲ. ಅದರ ಇತಿಮಿತಿಗೆ ಕೊನೆ ಎಂಬುದೇ ಇಲ್ಲ. ನಂಬಿಕೆ ಇಲ್ಲದವರ ಮುಂದೆ ಬೇಡವಾದ ವಸ್ತುವಾಗುವ ಬದಲು ನಂಬಿಕೆ ಇದ್ದವರ ಮುಂದೆ ಬೆಲೆಯುಳ್ಳ ವ್ಯಕ್ತಿ ಆಗಬೇಕು. ನಿಮ್ಮನ್ನು ಸದಾ ಮಾತನಾಡಿಸಬೇಕೆಂದು ಹಾತೊರೆಯುವ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸದಿರಿ. ಯಾಕಂದ್ರೆ ಸ್ವಾರ್ಥದ ಪ್ರಪಂಚದಲ್ಲಿ ನಿನಗೋಸ್ಕರ ಎನ್ನುವರು ತುಂಬಾ ವಿರಳ. ವೈದ್ಯನ ಕಣ್ಣಲ್ಲಿಯೂ ಕಣ್ಣೀರು ಜಿನುಗಿತ್ತು. ಒಬ್ಬ ಬಡಬಾಲಕ ಬಂದು ಹಸಿವೆ ಬರದಂತೆ ಇರುವ ಯಾವುದಾದರೂ ಔಷಧಿ ಇದೆ ಎಂದು ಕೇಳಿದಾಗ ಜಗತ್ತಿನ ಯಾವ ಶಾಲಾ ಕಾಲೇಜುಗಳು ಕಲಿಸದ ಪಾಠವನ್ನು ಹಸಿವು ಮತ್ತು ಬಡತನ ಕಲಿಸ್ತದೆ. ಮನುಷ್ಯ ಆಸ್ತಿಯನ್ನು ಕಳೆದುಕೊಂಡು ಬಡವನಾಗುವುದಿಲ್ಲ, ಆತ್ಮೀಯರನ್ನ ಕಳೆದುಕೊಂಡಾಗ ಬಡವನಾಗ್ತಾನೆ. ಕಳೆದು ಹೋದ ದಿನಗಳು ಮತ್ತೆಂದು ಮರಳಿ ಬರೋದಿಲ್ಲ. ಮುಂದಿನ ದಿನಗಳು ಹೇಗಿರ್ತವೆ ಎಂದು ಯಾರಿಗೂ ತಿಳಿದಿಲ್ಲ. ಆದ್ದರಿಂದ ಇರುವ ಕ್ಷಣಗಳನ್ನು ಖುಷಿಯಿಂದ ಕಳೆಯಿರಿ. ಗೆಳೆತನ ಅನ್ನೋದು ಕೈಗೂ ಕಣ್ಣಿಗೂ ಇರೋ ಸಂಬಂಧದ ತರ ಇರಬೇಕು. ಕೈಗೆ ಪೆಟ್ಟಾದ್ರೆ ಕಣ್ಣು ಅಳುತ್ತೆ, ಕಣ್ಣು ಅಳುತ್ತಾ ಇದ್ರೆ ಕೈ ಕಣ್ಣೀರನ್ನು ಒರೆಸುತ್ತೆ. ಇದು ನಿಜವಾದ ಸ್ನೇಹ. ಸರಿ ತಪ್ಪುಗಳನ್ನ ಹುಡುಕುತ್ತಾ ಕುಳಿತರೆ ಯಾವ ಸಂಬಂಧವೂ ಉಳಿಯಲ್ಲ. ನಂಬಿಕೆಯಿಂದ ಜೊತೆಗಿದ್ರೆ ಯಾವ ಸಂಬಂಧವೂ ಹಾಳಾಗಲ್ಲ. ಸ್ವಲ್ಪ ಕೊಳೆತ ಹಣ್ಣನ್ನು ಕತ್ತರಿಸಿ ಚೆನ್ನಾಗಿರುವ ಭಾಗವನ್ನು ಬಳಸುವುದಿಲ್ಲವೇ? ಹಾಗೆ ಹಳೆಯ ಕೆಟ್ಟ ನೆನಪುಗಳನ್ನ ಕತ್ತರಿಸಿ ಹಾಕಿ ಸುಂದರವಾದುದನ್ನು ಉಳಿಸಿಕೊಂಡು ಬದುಕನ್ನು ಮುನ್ನಡೆಸಿ. ಸುಖಮಯ ಬದುಕಿಗೆ ಇದೇ ಸೂತ್ರ. ಹೆದರಿ ನಿಂತರೆ ನಿಲ್ದಾಣ, ಧೈರ್ಯವಾಗಿ ಮುಂದೆ ನುಗ್ಗಿದರೆ ಪಯಣ. ಕಾಗೆ ಕಪ್ಪು ಆದರೂ ಅದಕ್ಕೆ ಹಂಚಿ ತಿನ್ನುವ ಗುಣ ಇದೆ. ಬದುಕೋದಕ್ಕೆ ಬೇಕಾಗಿರೋದು ಬಣ್ಣ ಅಲ್ಲ, ಬಣ್ಣ ಬದಲಾಯಿಸದಿರೋ ಗುಣ ಮುಖ್ಯ. ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹನ ಬಿಟ್ಟು ಹೋಗುತ್ತೆ. ಇನ್ನು ಮನುಷ್ಯರು ಯಾವ ಲೆಕ್ಕ? ಜೀವನ ಹಣೆ ಬರದಂತೆ ನಡೆಯುತ್ತದೆ ಹೊರತು ನಾವು ಆಸೆ ಪಟ್ಟಂತೆ ಎಂದೂ ನಡೆಯಲ್ಲ. ಏನು ಯೋಚನೆ ಮಾಡ್ತಿದ್ಯಾ? ನಿನ್ನವ್ರ ಬಗ್ಗೆನಾ? ಸಾರಿ, ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ನವ್ರು ಯಾರಿಲ್ಲಿ? ಪ್ರಶ್ನೆಗೆ ಉತ್ತರ ಸಿಗ್ತಿಲ್ಲ ತಾನೆ? ನಿಜ, ಕೆಲವೊಂದು ಬಾರಿ ನಮ್ಮವರನ್ನ ತುಂಬ ಹಚ್ಕೋತೀವಿ. ಅವರಿಲ್ಲ ಅಂದರೆ ಜೀವನನೇ ನಡೆಯಲ್ಲ ಅಂತ ತುಂಬ ಸಲ ಯೋಚನೆ ಮಾಡ್ತೀವಿ.
ಅವ್ರ ಮೇಲೆ ಬೆಟ್ಟದಷ್ಟು ಪ್ರೀತಿಯನ್ನು ಕಟ್ಕೊಂಡಿರ್ತೀವಿ. ನಮ್ಮ ಜೀವನದಲ್ಲಿ ಅವರೇ ನಮಗೆ ಮುಖ್ಯ, ಅವರಿಲ್ಲ ಅಂದರೆ ಏನೂ ಆಗಲ್ಲ ಅಂತ ಆ ಭ್ರಮೆಯಲ್ಲಿರ್ತೀವಿ. ನಿಜ, ಭ್ರಮೆಯಲ್ಲೇ ಇರ್ತೀವಿ. ಯಾಕೆ ಹೇಳಿ, ಈ ಪ್ರಪಂಚದಲ್ಲಿ ಯಾರಿಗೋಸ್ಕರನೂ ಬದುಕಲ್ಲ. ಭಗವಂತ ಇಲ್ಲಿ ಯಾರನ್ನೂ ವ್ಯರ್ಥವಾಗಿ ಸೃಷ್ಟಿಸಿಲ್ಲ. ಅವರವರ ಜೀವನ ಅವರವರಿಗೋಸ್ಕರ. ಆದರೆ ನಾವೇನು ಯೋಚನೆ ಮಾಡ್ತೀವಿ ಹೇಳಿ, ಅವ್ರ ಜೀವನದಲ್ಲಿ ನಾವೇ ಪ್ರಮುಖರು. ಅವ್ರ ಜೀವನದಲ್ಲಿ ನಾನು ಅಂದರೆ ನಾನು, ನೀವುಗಳು, ನೀನೇ ಇಲ್ಲ ಅಂದರೆ ಜೀವನ ನಡೆಯಲ್ಲ ಅಂತ ತಿಳ್ಕೊತೀವಿ. ಆದರೆ ಅವ್ರ ಜೀವನದಲ್ಲಿ ನಾವಿಲ್ಲ ಅಂದರೂ ಕೂಡ ಅವ್ರ ಜೀವನ ನಡೆಸ್ತಾರೆ. ಕಾರಣ ಇಷ್ಟೇ, ನಾವೆಲ್ಲರಿಗೂ ಎಲ್ಲ ಸಮಯದಲ್ಲೂ ನಾವೇ ಬೇಕಾಗಿರೋದಿಲ್ಲ. ಪ್ರಪಂಚ ನಡೀತಿರೋದು ಹಾಗೆ ಕಣ್ರಿ. ನೀವೆಷ್ಟು ಒಳ್ಳೆ ಕೆಲಸ ಮಾಡಿ, ನೀವು ಅವರಿಗೆ 1000 ಒಳ್ಳೆ ಕೆಲಸ ಮಾಡಿ ಕೈ ತುಂಬ ಹಣ ಕೊಟ್ಬಿಡಿ, ಒಂದು ದಿನ ಹಣ ಕೇಳಿದಾಗ ಕೈಯಲ್ಲಿ ಹಣ ಇಲ್ಲ ಅಂತ ಹೇಳಿ, ಅಥವಾ ಸಹಾಯ ಮಾಡೋಕೆ ನಿಮಗೆ ಸಹಾಯ ಮಾಡುವಂಥ ಮನಸ್ಥಿತಿ ಇದ್ರೂ ಕೂಡ ಆ ಕ್ಷಣ ನಿಮ್ಮ ಕೈಯಲ್ಲಿ ಆಗೋದಿಲ್ಲ. ನೀವು 100 ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ಅದನ್ನು ಮರಿತಾರೆ. ನಿಮ್ಮ ಒಂದು ಕೆಟ್ಟ ಗುಣ ಅಥವಾ ನೀವು ಮಾಡಿರುವಂಥ ಒಂದು ಸಣ್ಣ ತಪ್ಪನ್ನ ಗುಂಪಾಗಿ ನಿಂತ್ಕೊಂಡು ನಿಮ್ಮನ್ನ ಕಟಕಟೆಯಲ್ಲಿ ನಿಲ್ಲಿಸ್ತಾರೆ. ಇದು ವಾಸ್ತವ. ಇಂಥ ಸಮಾಜದಲ್ಲಿ ನಾವು ಬದುಕ್ತಿದ್ದೀವ ಅಂತ ನಾವು ಯೋಚನೆ ಮಾಡಬೇಕು ಒಂದೊಂದ್ಸಲ. ನಾನು ಅದಕ್ಕೆ ಹೇಳೋದು ಬಂಧುಗಳೇ, ತಾಯಿ ಗರ್ಭದಲ್ಲಿ ಹುಟ್ಟಿದ್ದೇವೆ, ತಾಯಿ ಗರ್ಭದಲ್ಲಿ ಹೋಗ್ತೇವೆ. ಇರುವಷ್ಟು ದಿನ 4-6 ಜನರಿಗೆ ಒಳ್ಳೇದನ್ನು ಮಾಡೋಣ. ಕೊನೆ ಪಕ್ಷ ಹೇಳೋದಿಷ್ಟೇ, ನಾನು ನಿಮ್ಮ ಬಗ್ಗೆ ನೀವು ನಂಬಿಕೆ ಪಡಿ. ನಿಮಗಿಂತ ಶಕ್ತಿವಂತರು ಯಾರೂ ಇಲ್ಲ ಇಲ್ಲಿ. ಯಾರೋ ನಿಮ್ಮನ್ನ ಕೈ ಬಿಟ್ರು, ಯಾರೋ ನಿಮ್ಮ ಜೀವನದಲ್ಲಿ ಹೋದ್ರು ಒಂದು ಕೂಡಲೇ ನಿಮ್ಮ ಜೀವನನೇ ಮುಗಿಲಿಲ್ಲ ಸ್ವಾಮಿ. ಸುಂದರವಾದಂಥ ಜೀವನ ಇದು, ಕಟ್ಕೊಳ್ಳಿ. ಏನಾದ್ರೂ ಸಾಧಿಸಿ ತೋರಿಸಿ. ಯಾಕೇಳಿ, ಈ ಜೀವನ ವ್ಯರ್ಥ ಅಲ್ಲ. ಕೈಯಲ್ಲಿ ಶಕ್ತಿ ಇದೆ, ದುಡೀರಿ. ನಿಮ್ಮನ್ನು ಬಿಟ್ಟೋದವರು ಮತ್ತೆ ಪುನಃ ನಿಮ್ಮನ್ನ ಹುಡುಕಿಕೊಂಡು ಬರೋ ಥರ ಬದುಕಬೇಕು ಸ್ವಾಮಿ. ನಾವು ಬಿಟ್ಟೋದರ ಬಗ್ಗೆ ಯೋಚನೆ ಮಾಡೋದಲ್ಲ, ಬಿಟ್ಟೋದವರೇ ನಮ್ಮ ಬಗ್ಗೆ ಯೋಚನೆ ಮಾಡಬೇಕು. ಹೆಂಗ್ ಬದುಕ್ತಿದ್ದಾನಂತಲ್ಲ ಅಲ್ವಾ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಜೀವನದಲ್ಲಿ ಖುಷಿಯಾಗಿರಿ, ನಗ್ತಾ ಇರಿ. ನಿಮಗಿಂತ ಬಲಿಷ್ಠರು ಇಲ್ಲಿ ಯಾರೂ ಇಲ್ಲ. ತಲೆಯಲ್ಲಿರಲಿ. ಎಲ್ರಿಗೂ ಒಳ್ಳೆಯದಾಗಲಿ.